ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ಇನ್ ಡಾಕ್ಟರ್ ರಪಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಟಾಪಿಕ್ ಏನಪ್ಪಾ ಅಂತಂದ್ರೆ, ಫ್ರಿಡ್ಜ್ ಬ್ಲಾಸ್ಟ್ ಆಗತ್ತಾ? ಇಲ್ಲ, 100% ಆಗಲ್ಲ. ಯೋಚನೆ ಮಾಡ್ಬಿಡಿ ಸರ್. ನಾನು ಯಾವ್ದೋ ಟಿವಿ ನೋಡಿದೆ, ಯೂಟ್ಯೂಬ್ ಅಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದೆ, ಫ್ರಿಡ್ಜ್ ಬ್ಲಾಸ್ಟ್ ಆಗ್ಬಿಡುತ್ತಂತೆ, ಬಂದ್ ಸರ್ವಿಸ್ ಮಾಡ್ಕೊಡಿ. ತಲೆನೇ ಕೆಡಿಸ್ಕೊಬಿಡಿ. 99% ನಿಮ್ಗೆ ಯಾವುದೇ ರೀತಿಯಾದಂತಹ ಫ್ರಿಡ್ಜ್ಗಳು ಬ್ಲಾಸ್ಟ್ ಆಗಲ್ಲ. ಮತ್ತೆ ಕಂಪ್ರೆಸರ್ ಕೆಲವೊಂದು ಏನಾಗುತ್ತೆ, ಇಂಪೀರಿಯರ್ ಲೋಡ್ಸ್ ಆಗಲಿ ಮತ್ತೆ ಕನ್ಸೇಲ್ ಮಾಡಿ ಇಟ್ಟಾಗ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ನಿಮ್ಗೆ ಒಂದೊಂದು ಹೇಳ್ತಾ ಹೋಗ್ತೀನಿ ಬನ್ನಿ. ಆಕ್ಚುಲಿ ನೋಡಿ, ಇದು ನೀವೇನ್ ನೋಡ್ತೀರಾ, ಇದು ಸಿಂಗಲ್ ಡೋರ್ ಫ್ರಿಡ್ಜ್. ಈ ಸಿಂಗಲ್ ಡೋರ್ ಫ್ರಿಡ್ಜ್ ಅಲ್ಲಿ ನಿಮಗೆ ಕಂಪ್ರೆಸರ್ ಕೆಪಾಸಿಟಿನೂ ತುಂಬಾ ಕಮ್ಮಿ ಇರುತ್ತೆ, ಮತ್ತೆ ಕೂಲಿಂಗ್ ಕೆಪಾಸಿಟಿ ಕೂಡ ನಿಮಗೆ ಡಿಪೆಂಡ್ಸ್ ಅಂತ ಸ್ಟೋರೇಜ್ ಇರುತ್ತೆ. ಆ, ಇದು ನೋಡಿ, ಈಗ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಡೋರ್ ಫ್ರಿಡ್ಜ್ ಅಂತ ಕರಿತೀವಿ. ಆ ಕಂಪ್ರೆಸರ್ ಕಂಪೇರ್ ಮಾಡೋದು ಇದು ಸ್ವಲ್ಪ ದೊಡ್ಡದು, ಮತ್ತೆ ಕೆಪಾಸಿಟಿ ವೇ ಆಫ್ ಕೂಲಿಂಗ್ ಜಾಸ್ತಿ ಇರುತ್ತೆ. ಇದಾದ್ಮೇಲೆ ನಿಮಗೆ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಡಯಾಸ್ ಅಂತ ಕರಿತೀವಿ. ಇದು ನಿಮ್ಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಂಡ್ ಮೋರ್ ಓವರ್ ನಿಮ್ಗೆ ಇದಕ್ಕೆಲ್ಲ ಮೇಂಟೆನೆನ್ಸ್ ಬೇಕಾಗುತ್ತೆ, ಸರ್ವಿಸು ಬೇಕಾಗುತ್ತೆ. ಸೊ ಇದ್ರಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾನು ನಿಮ್ಗೆ ಅದ್ರಲ್ಲಿ ಇನ್ನೊಂದು ವಿಡಿಯೋ ಆಲ್ರೆಡಿ ಹೇಳಿದ್ದೀನಿ, ಅದು ನೀವು ನೋಡ್ಬೋದು, ಡಯಾಸ್ ದ ಸ್ಪೆಷಲಿಸ್ಟ್. ಇವತ್ತು ಟಾಪಿಕ್ ಏನಪ್ಪಾ ಅಂತಂದ್ರೆ, ಸರ್ ಫ್ರಿಡ್ಜ್ ಬ್ಲಾಸ್ಟ್ ಆಗುತ್ತಾ? 100% ಫ್ರಿಡ್ಜ್ ಬ್ಲಾಸ್ಟ್ ಆಗಲ್ಲ. ಮತ್ತೆ ಯಾವ ಕಾರಣಕ್ಕೆ ಕೆಲವೊಂದು ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಆಗಲಿ, ಮತ್ತೆ ಫೈರ್ ಇದು ಬ್ಲಾಸ್ಟ್ ಆಗೋ ಚಾನ್ಸಸ್ ಆಗಲಿ ಯಾವ ರೀತಿ ಅಂತ ಇರುತ್ತೆ ಅಂತಂದ್ರೆ, ಬೇಸಿಕ್ಸ್ ಏನಪ್ಪಾ ಅಂತಂದ್ರೆ, ಫ್ರಿಡ್ಜ್ ನೀವು ಕನ್ಸೇಲ್ಡ್ ಮಾಡಿ ಇಡಬೇಡಿ. ಅಂದ್ರೆ ತುಂಬಾ ಜನ ಇಂಟೀರಿಯರ್ ಮಾಡಿಸ್ಬಿಟ್ಟಿದೀನಿ ಸರ್, ಇಂಟೀರಿಯರ್ ಸೂಪರ್ ಆಗಿ ಬೊಂಬಾಟಾಗಿ ಸೆಕ್ಸಿ ಆಸಮ್ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮ ಮನೆಗೆ ಸೂಪರ್ ಆಗಿರ್ಲಿ ಅಂದ್ಬಿಟ್ಟು ಆ ಕನ್ಸೇಲ್ ಮಾಡ್ಬಿಟ್ಟು ಒಡೆ ತುರುಕ್ ಬಿಡ್ತಾರೆ. ಉಸಿರಾಟಕ್ಕೆ ಜಾಗನೇ ಇರಲ್ಲ. ಕಂಪ್ರೆಸರ್ ಕಂಡೆನ್ಸರ್ ಏನಿರುತ್ತೆ ಅದನ್ನ ಆ ಹೀಟಿಂಗ್ ಆಗಿರೋದು ಎಕ್ಸಾಸ್ಟ್ ಆಗಿ ಸ್ಪೇಸ್ ಇರಲ್ಲ. ಸೊ ಬಲಗಡೆ ಎಡಗಡೆ ಟಾಪು ಬಾಟಮ್ ಅಲ್ಲಿ ಡಿಫಾಲ್ಟ್ ಇರುತ್ತೆ, ಬಿಕಾಸ್ ಲೆಗ್ಸ್ ಹಾಕಿರ್ತೀವಿ. ಟಾಪು ಸೈಡು ಬಿಹೈಂಡು ಲೆಫ್ಟ್ ಮಿನಿಮಮ್ 2 ಇಂಚ್ ಗ್ಯಾಪ್ ಕೊಡಿ, ಸೊ ದಟ್ ವೆಂಟಿಲೇಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇನ್ನ ಆ ಭಯನೇ ಹೊಟ್ಟೋಯ್ತು ನಿಮ್ಗೆ. ಇನ್ನೂ ಒಂದೆರಡು ರೀಸನ್ಸ್ ಅಂದ್ರೆ, ತುಂಬಾ ಇರೋ ಬರೋದೆಲ್ಲ ತಗೊಂಬಂದು ತುರುಕ್ಬಿಡ್ತಾರೆ ಫ್ರಿಡ್ಜ್ ಅಲ್ಲಿ. ಅದೊಂದು ಮಾಡಬೇಡಿ. ತುಂಬಾ ಲೋಡ್ ಮಾಡ್ಬಿಟ್ರೆ ಏನಾಗುತ್ತೆ, ಫ್ರಿಡ್ಜ್ ಕೂಡ ಕಂಪ್ರೆಸರ್ ಹೀಟ್ ಆಗುತ್ತೆ, ಬಾಡಿ ಕೂಡ ಹೀಟ್ ಆಗುತ್ತೆ. ಇಂಪೀರಿಯರ್ ಲೋಡಿಂಗ್ ಮಾಡಬೇಡಿ. ಮತ್ತೆ ಕೆಲವು ಸಲ ನೀವು ಕ್ಲೀನಿಂಗ್ ಮಾಡಿದಾಗ ನೋಡ್ಕೋತಾ ಇರಿ, ಬಿಕಾಸ್ ಕೆಲವ್ರ ಮನೇಲಿ ರ್ಯಾಟ್ ಬೈಟ್ ಮಾಡ್ಬಿಟ್ಟಿರ್ತಾರೆ, ರ್ಯಾಟ್ ಬೈಟ್ ಆಗ್ಬಿಟ್ಟಿರುತ್ತೆ. ಸೊ ರ್ಯಾಟ್ ಬೈಟ್ ಆದ್ಮೇಲೂ ಕೂಡ ಏನ್ ಮಾಡ್ತಾರೆ, ಅಲ್ಲಿ ಕ್ಲೀನ್ ಕೈ ಇಟ್ಟು ಇದೆಲ್ಲ ಮಾಡಕ್ ಹೋದಾಗೂ ಆ ಚಾನ್ಸಸ್ ಇರುತ್ತೆ. ನೋಡಿ ಎಕ್ಸಾಂಪಲ್, ಇದೇನ್ ಬ್ಯಾಕ್ ಸೈಡ್ ನೋಡಿರ್ತೀರೋ, ಇದು ಕಂಪ್ರೆಸರ್ ಸೆಕ್ಷನ್, ಇದು ಸಿಂಗಲ್ ಡೋರ್ ಬರೋದು. ಇದೊಂದು ಟ್ರೇ ಮಾತ್ರ ನೀವು ಓಪನ್ ಮಾಡಿ ಕ್ಲೀನ್ ಮಾಡ್ಕೋತಾ ಇರಿ. ಮತ್ತೆ ಆ ವೈರಿಂಗ್ ಎಲ್ಲಾನ ಸ್ಕಿನ್ ಆಗಿದೆ, ದಯವಿಟ್ಟು ಆಫ್ ಮಾಡ್ಕೊಂಡು ಫ್ರಿಡ್ಜ್ ಕ್ಲೀನ್ ಮಾಡಿ, ಆನ್ ಮಾಡ್ಕೊಂಡು ಮಾಡ್ಬಿಡಿ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಡೋರ್ ರೆಫ್ರಿಜರೇಟರ್ ನಿಮಗೆ ಈ ತರ ಬ್ಯಾಕ್ ಸೈಡ್ ಸೆಕ್ಷನ್ಸ್ ಇರುತ್ತೆ. ನಿಮ್ಗೆ ಇಲ್ಲಿ ಏನು ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಎಕ್ಸಾಂಪಲ್, ಈ ಒಂದು ಟ್ರೇ ಏನ್ ಕಾಣಿಸ್ತಿದೆ, ಇದು ನಿಮ್ಗೆ ಡಿಫ್ರಾಸ್ಟ್ ಆಗಿ ಬರೋ ನೀರೆಲ್ಲ ಇಲ್ಲಿ ಕುತ್ಕೊಳ್ಳುತ್ತೆ. ಇದು ನೀವು ಅವಾಗ 6 ಮಂತ್ ಒಂದ್ಸಲ ಓಪನ್ ಮಾಡಿ ಕ್ಲೀನ್ ಮಾಡಿ, ಆ ವೈಟ್ ಪೈಪ್ ಇಂದ ನೀರು ಬಂದು ಡಿಫ್ರಾಸ್ಟ್ ಆಗುತ್ತೆ. ಸೊ ಇದು ಫುಲ್ ನಿಮಗೆ ಒನ್ಸ್ ಇನ್ 6 ಮಂತ್ ಅಲ್ಲ 1 ಇಯರ್ಗೂ ಒಂದ್ಸಲಿ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ದೊಡ್ಡ ಫ್ರಿಡ್ಜ್ ಗಳಿಗೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಸರ್ಟಿಫೈಡ್ ಇಂಜಿನಿಯರ್ಸ್ ಅಂದ್ರೆ ಏನು ಕಂಪನಿ ಇಂಜಿನಿಯರ್ಸ್ ಇರ್ತಾರೆ, ಅವ್ರನ್ನೇ ಸರ್ವಿಸ್ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ 100% ಏನಪ್ಪಾ, ಸೆಕ್ಷನ್ಸ್ ಬ್ಲಾಕ್ ಮತ್ತೆ ಓಡೋ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹೈಜಿನಿಕ್ ಕೂಲಿಂಗ್ ಇರಲ್ಲ. ದೊಡ್ಡ ಫ್ರಿಡ್ಜ್ ತಗೊಂಡಾಗ ಮಾತ್ರ ಸ್ವಲ್ಪ ಮೇಂಟೆನೆನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸಿಂಗಲ್ ಡೋರ್ ಆಗಲಿ ಡಬಲ್ ಡೋರ್ ಆಗಲಿ ತಗೊಂಡಾಗ ನೀವೇ ಸೆಲ್ಫ್ ಮಾಡ್ಕೋಬಹುದು. ನಾನು ನಿಮ್ಗೆ ತೋರಿಸ್ನಲ್ಲ ಈಗ ಸೆಕ್ಷನ್ಸ್ ಎಲ್ಲ, ಅದು ನೀವು ಓಪನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಅಂಡ್ ಮೋರ್ ಓವರ್ 100% ಫ್ರಿಡ್ಜ್ ಬ್ಲಾಸ್ಟ್ ಆಗುತ್ತೆ, ಫ್ರಿಡ್ಜ್ ಬಂದು ನೋಡಿ, ಇದೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಸರ್ ಮತ್ತೆ ಅವ್ರ ಮನೇಲಿ ಹೆಂಗ್ ಬ್ಲಾಸ್ಟ್ ಆಯ್ತು ಅಂದ್ರೆ, ಈ ತರ ನಾನು ಹೇಳಿದಲ್ಲ ನಿಮ್ಗೆ, ಫುಲ್ ಲೋಡ್ ಮಾಡಿ ಅದಕ್ಕೆ ಉಸಿರಾಟಕ್ಕೆ ಸ್ಪೇಸೇ ಕೊಡದಂಗೆ ಹೊರಡೆ ತಳ್ಳಿರ್ತಾರೆ. ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪಾ ಅಂದ್ರೆ, ಯಾವುದೇ ಫ್ರಿಡ್ಜ್ ರಿಪೇರಿ ಮಾಡಿಸ್ಬೇಕಾದ್ರೆ ಯಾವ ಥರ್ಡ್ ಪಾರ್ಟೀಸ್ ಅಂದ್ರೆ ಲೋಕಲ್ ವೆಂಡರ್ಸ್ ನ ನಾಲೆಜ್ ಇಲ್ದಿರೋನ್ ಕರೆಸಿ ರಿಪೇರಿ ಮಾಡಿಸ್ಬೇಡಿ. ತುಂಬಾ ಕೇಸಸ್ ನಾವು ಇದನ್ನೇ ನೋಡ್ತೀವಿ. ಕಸ್ಟಮರ್ಗೆ ಔಟ್ ಸೈಡ್ ಇಂದ ಬಂದಿರ್ತಾರೆ, ₹100 ಪಾರ್ಟ್ನ ಎಲ್ಲೋ ಎತ್ಕೊಂಡು ಹೋಗ್ಬಿಟ್ಟು ಒಂದು 4,000 5,000 ಈ ತರ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಸ್ಟೋರಿ ಏನಪ್ಪಾ ಅಂದ್ರೆ, ಕಸ್ಟಮರ್ ಯಾರೋ ಕರ್ಸಿದ್ದಾರೆ, ಸರ್ ನಿಮ್ ಕಂಪ್ರೆಸರ್ಲಿ ಗೋಲ್ಡ್ ವೈಡ್ನಿಂಗ್ ಇದೆ ಸರ್ ಅಂತ ಹೇಳ್ಬಿಟ್ಟು, ಪಾಪ ಕಸ್ಟಮರ್ಗೆ 15,000 ತಗೊಂಡು ಹೋಗ್ಬಿಟ್ಟು ಚಾರ್ಜ್ ಮಾಡಿದಾರೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಕಂಪನಿಯವರೇ ಬರ್ತಾರೆ, ಈ ಗೋಲ್ಡ್ ವೆಲ್ಡಿಂಗ್ ಕಂಪ್ರೆಸರ್ ನಿಮ್ದು ಸೆಲೆಕ್ಟ್ ಆಗಿದೆ, ₹1,50,000 ಕಂಪ್ನಿಯವ್ರು ಕೊಡ್ತಾರೆ ಅಂದ್ಬಿಟ್ಟು ತಲೆ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾನೆ. ಸೊ ಇಂಥವ್ರೆಲ್ಲ ಇರ್ತಾರೆ. ದಯವಿಟ್ಟು ಯಾವ್ದನ ಸರ್ವಿಸ್ ಕರೆಸ್ತೀನೇ ಕಂಪನಿಯವ್ರನ್ನ ಸರ್ವಿಸ್ ಮಾಡಿಸ್ಕೊಳ್ಳಿ. ನೋಡಿ ಏನ್ ನೋಡ್ತಿದ್ರೆ, ಈ ಫ್ರಿಡ್ಜ್ ಇದು ನಿಮಗೆ ಸೈಡ್ ಬೈ ಸೈಡ್ ಫ್ರಿಡ್ಜ್ ಮಾತ್ರ ಸ್ವಲ್ಪ ಮೇಂಟೆನೆನ್ಸ್ ಅಧಿಕ ಇರುತ್ತೆ, ಬಿಕಾಸ್ ಅಲ್ಲಿ ವಾಟರ್ ಡಿಸ್ಪೆನ್ಸರ್ ಇರುತ್ತೆ, ಕ್ಯೂಬ್ಸ್ ಅಲ್ಲೇ ಆಗುತ್ತೆ. ಮತ್ತೆ ಯಾವುದೇ ಪೈಪಲ್ಲಿ ನೀರು ಹೋದ್ರೆ ಏನಾಗುತ್ತೆ ಹೇಳಿ, ಫಂಗಸ್ ಬಿಲ್ಡ್ ಆಗೇ ಆಗುತ್ತೆ. ಸೊ 6 ಮಂತ್ ಒಂದ್ಸಲಿ ಈ ತರ ಫ್ರಿಡ್ಜ್ ಗಳಿಗೆ ಮಾತ್ರ ಸರ್ವಿಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ರೆಸ್ಟ್ ಆಫ್ ದ ಫ್ರಿಡ್ಜಸ್ ನೀವೇ ಸರ್ವಿಸ್ ಮಾಡ್ಕೊಳ್ಳಿ. ಅಂಡ್ ಯಾವುದೇ ಕಾರಣಕ್ಕೂ ಭಯ ಬೀಳ್ಬೇಡಿ, ತಲೆನೂ ಕೆಡಿಸ್ಕೋಬೇಡಿ. ಫ್ರಿಡ್ಜ್ ಅಂತೂ ಬ್ಲಾಸ್ಟ್ ಆಗೋ ಚಾನ್ಸ್ ಇರಲ್ಲ, ಬಿಕಾಸ್ ಎಲ್ಲ ಕಂಪ್ರೆಸರ್ಸ್ ISI ಸರ್ಟಿಫಿಕೇಟ್ ಆಗಿರುತ್ತೆ. ಮತ್ತೆ ಲೋ ಕ್ವಾಲಿಟಿ ಕಂಪ್ರೆಸರ್ ಬ್ರ್ಯಾಂಡಿಂಗ್ ಅನ್ನೋ ಒಂದು ಕಂಪನಿಗಳು ಯಾವ್ದೂ ಲೋ ಕ್ವಾಲಿಟಿ ಕಂಪ್ರೆಸರ್ಸ್ ಹಾಕಲ್ಲ. ತಲೆ ಕೆಡ್ಸ್ಕೊಂಬಿಡಿ, ಆರಾಮಾಗಿ ಫ್ರಿಡ್ಜ್ ಯೂಸ್ ಮಾಡಿ. ಏನಾರ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, 100% ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.